ನಟ ವಿಜಯ್ ಕರೆದ್ರು ಅನ್ನೋ ಕಾರಣಕ್ಕೆ ಸೇರಿದಂತಹ ಜನರ ಪೈಕಿ ಈಗಾಗಲೇ ನಾವು ನಿನ್ನೆ ತೋರಿಸ್ತಾ ಇದ್ವಿ 40ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ ಅಂತ. ಸಾವಿನ ಸಂಖ್ಯೆ ಈಗಲೂ ಏರಿಕೆ ಆಗ್ತಾ ಇದೆ ಅನ್ನೋದಕ್ಕೆ ಉದಾಹರಣೆ ಈಗ ನಂಬರ್ಸ್ 41ಕ್ಕೆ ಬಂದು ಏರಿಕೆ ಆಗಿರೋದು. ಇನ್ನೊಂದು ಕಡೆಗೆ ಇದರಲ್ಲಿ ತನಿಖೆಯನ್ನ ಕೂಡ ನಡೆಸಲಾಗ್ತಾ ಇದೆ. ನಿವೃತ್ತ ನ್ಯಾಯಮೂರ್ತಿಗಳ ತಂಡ ಸ್ಪಾಟ್ ವಿಸಿಟ್ ಮಾಡಿದೆ. ಪರಿಶೀಲನೆಯನ್ನ ಎಲ್ಲ ಆಯಾಮದಲ್ಲೂ ಕೂಡ ಮಾಡಲಾಗ್ತಾ ಇದೆ. ಹಲವು ರೀತಿಯ ಆರೋಪವನ್ನು ಮಾಡ್ತಾ ಇದ್ದಾರೆ. ಕೆಲವರು ಷಡ್ಯಂತ್ರ ಅಂತಿದ್ದಾರೆ, ಕೆಲವರು ಬೇಜವಾಬ್ದಾರಿತನ ಅಂತಿದ್ದಾರೆ, ಕೆಲವರು ವೈಫಲ್ಯ ಅಂತಿದ್ದಾರೆ. ಇವತ್ತು ಕೂಡ ಓರ್ವ ಮಹಿಳೆಯ ಸಾವು ಆಗಿದೆ. ಅಮಾಯಕರ ಸಾವು. ಡೈ ಹಾರ್ಡ್ ವಿಜಯ್ ಅವರ ಫ್ಯಾನ್ ಸಾವನ್ನಪ್ಪಿರೋದು. ಆಯೋಜಕರ ಬಳಿಯಿಂದಲೂ ಕಾರ್ಯಕ್ರಮದ ಫುಟೇಜಸ್ ಅನ್ನು ವಶಕ್ಕೆ ಪಡೆಯಲಾಗಿದೆ. ಮೊಬೈಲ್ಗಳಲ್ಲಿ ರೆಕಾರ್ಡ್ ಆಗಿರುವಂತಹ ವಿಡಿಯೋಗಳನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಡ್ರೋನ್ ಶಾಟ್ಸ್, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ ನೋಡಿ ವಿಜಯ್ ಕಾರ್ಯಕ್ರಮಕ್ಕೆ ಅಂತ ತೆಗೆದಿಟ್ಕೊಂಡಿದ್ರಲ್ಲ ಡ್ರೋನ್ ಶಾಟ್ಸ್, ಅದನ್ನ ಕೂಡ ತೆಗೆದಿಟ್ಕೊಂಡಿದ್ದಾರೆ. ಸ್ಥಳೀಯ ಸಿಸಿ ಕ್ಯಾಮೆರಾಗಳ ಡಿವಿಆರ್ ಅನ್ನ ಕೂಡ ವಶಕ್ಕೆ ಪಡೆಯೋ ಕೆಲಸ ಆಗಿದೆ. ಎಲ್ಲೆಲ್ಲೂ ಆರ್ತನಾದ. ಇವತ್ತು ಕೂಡ ತಮ್ಮವರನ್ನ ಕಳ್ಕೊಂಡಂತವರ ನೋವು ಅತೀವವಾಗಿರೋದನ್ನ ಗಮನಿಸ್ತಾ ಇದ್ದೀರಾ ನೀವು. ಒಬ್ಬರನ್ನೊಬ್ಬರು ಆಲೈಸ್ಕೊಳ್ತಾ ಇದ್ದಾರೆ. ಕುಸಿದು ಬೀಳುವ ದೃಶ್ಯ ಎಲ್ಲವೂ ಕೂಡ ನಿನ್ನೆ ಮನ ಕಲಿಸ್ಕೊಂಡಿದೆ. ತಮಿಳುನಾಡಿನ ಚಿತ್ರಣವನ್ನ ಮೊನ್ನೆ ರಾತ್ರಿಯಿಂದ ಗಮನಿಸ್ತಾ ಇದ್ವಿ ನಾವು. ವ್ಯಕ್ತಿ ಪೂಜೆ ಅಥವಾ ವ್ಯಕ್ತಿ ಆರಾಧನೆ ವಿಪರೀತವಾಗಾದಾಗ ಇಂಥ ಅನಾಹುತಗಳು ನಡೆದು ಹೋಗುತ್ತೆ. ಕಾಲ್ ತುಳಿತದ ದೃಶ್ಯ ನಿಜವಾಗ್ಲೂ ಭಯಾನಕತೆಯನ್ನು ತೋರಿಸ್ತಾ ಇತ್ತು. ಅಟ್ ದ ಸೇಮ್ ಟೈಮ್ ಅಲ್ಲಿನ ಜನರ ಕ್ರೇಜ್, ಈ ಪಾರ್ಟಿ ಒಬ್ಬ ನಟನಿಗೋಸ್ಕರ ಅವನನ್ನು ಯಾವುದೋ ಅತಿಮಾನುಷ ಶಕ್ತಿ ಅನ್ನೋ ರೀತಿಯಲ್ಲಿ ನೋಡ್ತಾರಲ್ಲ, ಇವ್ರಿಗೆ ಏನು ಬಂದಿದೆ ಅಂತಲೂ ಅನಿಸ್ತಾ ಇದೆ. ಯಾಕಂದರೆ ಈಗೇನು ವಿಜುವಲ್ಸ್ ನೋಡ್ತಾ ಇದ್ದಾರೆ ಇದು ಫ್ರೆಶ್ ವಿಜುವಲ್ಸ್ ನಮಗೆ ಸಿಕ್ಕಿರೋದು. MGR ಕಾಲದಿಂದಲೂ ಇಂಥ ಹುಚ್ಚರು ಸಿಗ್ತಾರೆ. ಕೆಲವರು ಸಿಗ್ತಾರೆ ಸೂಸೈಡ್ ಮಾಡ್ಕೊಂಡಿರೋದು, 30 ಜನ ಸೂಸೈಡ್ ಮಾಡ್ಕೊಳ್ಳೋದು, ಕೇಶಮುಂಡನ ಮಾಡ್ಕೊಳ್ಳೋದು ಯಾರಾದರೂ ಸತ್ತರೆ, ಹೀಗೆಲ್ಲ ಅತೀವವಾಗಿ ಪ್ರೀತಿಸಿದ್ರ ಪರಿಣಾಮ ಈ ಥರದ ದೃಶ್ಯಾವಳಿಗಳು ಕಾಣೋದಕ್ಕೆ ಸಿಗ್ತಾ ಇದೆ. ಚಪ್ಪಲಿಗಳ ರಾಶಿಯನ್ನು ನೋಡ್ತಾ ಇದ್ದೀರಾ. ಎಷ್ಟು ಜನ ಮಾಲೀಕರು ಅದರದ್ದು ಜೀವಂತವಾಗಿದ್ದಾರೋ, ಎಷ್ಟು ಜನ ಸತ್ತಿದ್ದಾರೋ ಗೊತ್ತಿಲ್ಲ. ಆಮೇಲೆ ಕಾಲ್ ತುಳಿತದ ತೀವ್ರತೆ, ಎಷ್ಟು ಜನ ಕಾಲ್ ತುಳಿತಕ್ಕೆ ಸಿಕ್ಕಾಕೊಂಡ್ರು ಅನ್ನೋದನ್ನು ಕೂಡ ಈ ಚಪ್ಪಲಿ ವಿಜುವಲ್ಸ್ ನಮಗೆ ಸಾಕ್ಷಿ ಹೇಳ್ತಾ ಇದೆ. ಎಷ್ಟು ಜನ ಓಡಿರ್ಬೋದು, ಜೀವ ಉಳಿಸ್ಕೊಳ್ಳೋಕ್ಕಂತ ಓಡಿರ್ಬೋದು ಅಂತ. ಈಗಲೂ ಆ ಚಪ್ಪಲಿ ರಾಶಿಗಳನ್ನು ಸೈಡಲ್ಲಿ ಇಟ್ಟಿದ್ದಾರೆ, ತನಿಖೆ ಮಾಡ್ತಾ ಇದ್ದಾರೆ. ತನಿಖೆಯಲ್ಲಿ ಸ್ಥಳೀಯವಾಗಿ ಒಂದು ಈ ಚಪ್ಪಲಿಗಳ ರಾಶಿ ಕೂಡ ಕಾಲ್ ತುಳಿತದ ತೀವ್ರತೆ ಎಷ್ಟಿತ್ತು ಅನ್ನೋದನ್ನ ಹೇಳುತ್ತೆ. ಎರಡನೇದಾಗಿ ಆ ಜಾಗ, ಇಷ್ಟು ಜನರನ್ನ ಅಷ್ಟು ಚಿಕ್ಕ ಜಾಗದಲ್ಲಿ ಸೇರಿಸಿದ್ದು ಯಾಕೆ? ಡೀಟೇಲ್ಸ್ ಕೊಡ್ತಾರೆ ಮಾದೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಾದೇಶ್, ಈಗ ಹಾಸ್ಪಿಟಲ್ನಲ್ಲಿ ಯಾವ ರೀತಿ ಚಿತ್ರಣಗಳು ಕಂಡು ಬರ್ತಾ ಇದೆ ಮತ್ತು ತನಿಖೆ ಯಾವ್ಯಾವ ರೀತಿಯಲ್ಲಿ ಸಾಗ್ತಾ ಇದೆ? ಮಮತಾ, ಈಗ ನಾನು ಕರೂರು ಮೆಡಿಕಲ್ ಕಾಲೇಜ್ ಏನಿದೆ ಇದರ ಆವರಣದಲ್ಲಿದ್ದೇನೆ. ಇಲ್ಲಿ ಇನ್ನೂ ಕೂಡ 48 ಜನ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಅಂದರೆ ಗಾಯಾಳುಗಳು ಇನ್ನೆಲ್ಲರನ್ನೂ ಕೂಡ ಡಿಸ್ಚಾರ್ಜ್ ಮಾಡಲಾಗಿದೆ. 48 ಜನರನ್ನ ಅಂದರೆ ಸ್ವಲ್ಪ ಮಟ್ಟಿಗೆ ಅವರು ಇನ್ನೂ ಕೂಡ ಒಂದು 2-3 ದಿನ ಇರಲಿ ಅನ್ನುವಂಥ ಕಾರಣಕ್ಕೆ ಅವರನ್ನು ಆಸ್ಪತ್ರೆಯಲ್ಲಿ ಇನ್ನೂ ಕೂಡ ಟ್ರೀಟ್ಮೆಂಟನ್ನು ನೀಡಲಾಗ್ತಾ ಇರುವಂಥದ್ದು. ಒಬ್ಬರದ್ದು ಗಂಭೀರ ಅನ್ನುವಂಥದ್ದು ಇನ್ನೂ ಕೂಡ ಇದೆ. ಜೊತೆಗೆ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಗೆ ಬಂದು ಏನು ಗಾಯಾಳುಗಳಿದ್ದಾರೆ ಗಾಯಾಳುಗಳನ್ನು ಮಾತಾಡಿಸುವಂಥದ್ದು, ಅವರಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡ್ತಾರೆ. ಮತ್ತು ಆ ಘಟನೆಯ ಸಂಬಂಧಪಟ್ಟಂತೆ ಏನು ಮಾಹಿತಿಯನ್ನು ಪಡಿಬಹುದು. ಇನ್ನು ತನಿಖೆಗೆ ಸಂಬಂಧಪಟ್ಟಂತೆ ತನಿಖೆ ಕೂಡ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಶುರುವಾಗಿದೆ. ಏನೆಲ್ಲ CC ಕ್ಯಾಮ್ರಾಗಳಿದ್ದಾವೆ ಮತ್ತು ಆಯೋಜಕರು ಏನು ದೃಶ್ಯಾವಳಿಗಳೇನು ರೆಕಾರ್ಡ್ ಮಾಡ್ಕೊಂಡಿರ್ತಾರೆ ಅವ್ರ ಕ್ಯಾಮ್ರಾಗಳಲ್ಲಿ, ಅವುಗಳನ್ನು ಕೂಡ ವಶಕ್ಕೆ ಪಡೆಯುವಂಥ ಕೆಲಸವನ್ನು ಆಗ್ತಾ ಇದೆ. ಜೊತೆಗೆ ಟಿವಿಕೆ ಏನು ಪಕ್ಷ ಇದೆ ಮತ್ತು ವಿಜಯ್ ಅವರೇನಿದ್ದಾರೆ ಅವರು ಕೂಡ ಆರೋಪಗಳನ್ನು ಮಾಡಿರುವಂಥದ್ದು ಏನು ಅಂದರೆ ಇದೊಂದು ರೀತಿ ರಾಜಕೀಯ ಷಡ್ಯಂತ್ರ, ರಾಜಕೀಯ ಪಿತೂರು ಎನ್ನುವಂಥ ಆರೋಪವನ್ನು ಮಾಡಿದರು. ಅದರಿಂದಾಗಿ ಎಲ್ಲ ವಿಜುವಲ್ಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡು ಅಲ್ಲಿ ಏನಾದರೂ ಆ ಥರದೊಂದು ಕೃತ್ಯ ಆಗಿತ್ತಾ, ಯಾರಾದರೂ ಇದರಲ್ಲಿ ಏನು ಭಾಗವಹಿಸಿದ್ರಾ, ಈ ಥರದ್ದೆಲ್ಲವನ್ನು ಕೂಡ ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡಲಾಗ್ತಾ ಇರುವಂಥದ್ದು. ಅಂದರೆ ವಿಡಿಯೋ ಸಾಕ್ಷಿಗಳೇನಾದರೂ ಸಿಗ್ತವ ಅನ್ನುವಂಥ ವಿಚಾರದಲ್ಲಿ ತನಿಖೆ ನಡೀತಾ ಇರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಜುವಲ್ಗಳನ್ನು ಕೂಡ ಕ್ರೋಢೀಕರಿಸಿ ತನಿಖೆಯನ್ನು ಮಾಡ್ತಾ ಇರುವಂಥದ್ದು ಮಮತಾ. ಜೊತೆಗೆ ಏನು ಗಾಯಾಳುಗಳಿದ್ದಾರೆ ಗಾಯಾಳುಗಳಿಂದಲೂ ಕೂಡ ಸ್ಟೇಟ್ಮೆಂಟ್ಗಳನ್ನು ಪಡೀತಾ ಇದ್ದಾರೆ. ಅಂದರೆ ಅಲ್ಲಿ ಪ್ರತ್ಯಕ್ಷದರ್ಶಿಗಳು ಮತ್ತು ಇವರು ಆ ನೋವನ್ನು ಅನುಭವಿಸಿದವರು ಹೇಗೆ ಆಯಿತು ಅನ್ನುವಂಥದ್ದು, ಮತ್ತು ಯಾರಾದರೂ ಅಂದರೆ ಬೇರೆ ಬೇರೆ ಊರುಗಳಿಂದ ಕೂಡ ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿಗೆ ಬಂದಿದ್ರು ಅನ್ನುವಂಥ
ಮಾಹಿತಿ ಕೂಡ ಇರೋದ್ರಿಂದ ಅವರಿಂದ ಏನಾದರೂ ಈ ಥರದ ನೂಕಾಟಕ್ಕೆ ಕಾರಣವಾಯ್ತಾ ಅಥವಾ ಚಪ್ಪಲಿ ಎಸೆದ್ರು ಅನ್ನೋ ಥರದ ಒಂದು ವಿಡಿಯೋ ಕೂಡ ವೈರಲ್ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಚಪ್ಪಲಿ ಎಸೆದ ನಂತರ ಏನೆಲ್ಲ ಆಯಿತು, ಚಪ್ಪಲಿ ಎಸೆದ ಯಾರು, ಆ ಸಂದರ್ಭದಲ್ಲಿ ನಟ ವಿಜಯ್ ಏನು ಮಾತನಾಡ್ತಾ ಇದ್ರು, ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಚಪ್ಪಲಿ ಎಸೆತ ಆಯಿತು, ಆ ಚಪ್ಪಲಿ ಎಸೆತ ಆದ ನಂತರ ಈ ಥರದ ಕಾಲ್ತುಳಿತ ಶುರುವಾಯಿತಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿಯನ್ನು ಕಲೆ ಆಗ್ತಾ ಇರುವಂಥದ್ದು. ಒಟ್ಟಾರೆ ಎಲ್ಲ ಆಯಾಮಗಳಲ್ಲೂ ಕೂಡ ನಿವೃತ್ತ ನ್ಯಾಯಮೂರ್ತಿಗಳೇನಿದ್ದಾರೆ ಅವರು ಈಗ ತನಿಖೆಯನ್ನು ಕೈಗೊಂಡಿರುವಂಥ ಜೊತೆಗೆ ಪೊಲೀಸರಿಂದಲೂ ಕೂಡ ಹಲವು ಮಾಹಿತಿಯನ್ನು ಅವರು ಕಲೆ ಹಾಕ್ತಾ ಇದ್ದಾರೆ. ಮಮತಾ ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ಬಂದೆ ಮಾದೇಶ್.